ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 9ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆ ಎಂಬಂತಹ ಚಾಪ್ಟರ್ ಇಂದ ಭಾರತವು ವೈವಿಧ್ಯತೆಯ ನಡುವೆಯೂ ಐಕ್ಯತೆಯ ಮೂಲ ಬುನಾದಿ ಹೊಂದಿದೆ, ಚರ್ಚಿಸಿ ಅಥವಾ ಸ್ಪಷ್ಟೀಕರಿಸಿ ಅಂತ ಕೇಳಿದ್ದಾರೆ. ಹೌದು, ಭಾರತವು ವೈವಿಧ್ಯತೆಯ ನಡುವೆಯೂ ಕೂಡ ಐಕ್ಯತೆಯ ಮೂಲ ಬುನಾದಿಯನ್ನ ಹೊಂದಿದೆ. ನಮ್ಮಲ್ಲಿ ಭೌಗೋಳಿಕ ಐಕ್ಯತೆ, ಸಾಮಾಜಿಕ ಐಕ್ಯತೆ, ಭಾಷಾ ಐಕ್ಯತೆ, ಸಂಪ್ರದಾಯ, ರಾಜಕೀಯ ಐಕ್ಯತೆ, ಸಾಂಸ್ಕೃತಿಕ ಐಕ್ಯತೆ ಹಾಗೂ ಈ ವೈವಿಧ್ಯತೆಗಳು ಇದ್ದರೂ ಕೂಡ ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ಭಾರತೀಯರ ಜೀವನ ವಿಧಾನದಲ್ಲಿ ಏಕತೆಯ ಅಂಶಗಳು ಅಡಗಿವೆ ಅಲ್ವಾ ಮಕ್ಕಳೇ. ಸೊ ಭೌಗೋಳಿಕ ಅಂತಂದ್ರೆ ಹಿಮಾಲಯ ಪರ್ವತ, ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಈ ಭಾರತವನ್ನು ಇತರ ರಾಷ್ಟ್ರಗಳಿಂದ ಬೇರ್ಪಡಿಸ್ತಾ ಇದೆ. ಓಕೆ, ಸೊ ಭಾರತದಲ್ಲಿ ವಾಸಿಸುತ್ತಿರುವ ಜನರು ರಾಷ್ಟ್ರಗೀತೆಯನ್ನು ಹಾಡುವುದರ ಮೂಲಕ ರಾಷ್ಟ್ರದ ಐಕ್ಯತೆಯನ್ನ ಸೂಚಿಸುತ್ತದೆ. ಸಾಮಾಜಿಕ ಐಕ್ಯತೆ, ರಾಜಕೀಯ ಐಕ್ಯತೆ, ಅದೇ ರೀತಿ ಭಾಷೆ, ವಿವಿಧ ಭಾಷೆಗಳನ್ನ ಮಾತನಾಡುವ ಜನರಿದ್ದಾರೆ. ಭಾರತವು ಇಂದಿಗೂ ಕೂಡ ಒಂದೇ ಸಂವಿಧಾನ, ಏಕ ಪೌರತ್ವ, ಏಕ ರೀತಿಯ ಕಾನೂನು, ಶಿಕ್ಷಣ ಕ್ರಮ, ಒಕ್ಕೂಟ ನ್ಯಾಯಾಂಗ ವ್ಯವಸ್ಥೆಯನ್ನ ಹೊಂದಿದೆ ಮಕ್ಕಳು. ಏಕ ರೀತಿಯ ಆಡಳಿತ ವ್ಯವಸ್ಥೆ, ಸುಲಭ ಸಂಪರ್ಕ ಸಾಧನಗಳು, ಆಧುನಿಕ ಶಿಕ್ಷಣ ಹಾಗೂ ಕಾನೂನು ಪದ್ಧತಿಗಳು ಇದಕ್ಕೆ ಸಹಾಯಕವಾಗಿವೆ. ಓಕೆ, ಥ್ಯಾಂಕ್ ಯು.